ನಟ ಮತ್ತು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಕಿಶೋರ್ ಅವರು ಇದ್ದಾರೆ. ಧನ್ಯವಾದ. ಏನಾದ್ರೂ ರಾಜಕೀಯಕ್ಕೆ ಬರೋದು ಆಸಕ್ತಿ ಇದೆಯಾ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಘೋಷಿತ ಬಹಿಷ್ಕಾರ ಅನ್ನುವ ರೀತಿಯಲ್ಲಿ ಎಲ್ಲಾದ್ರೂ ಸಿನಿಮಾ ಕ್ಷೇತ್ರದಲ್ಲಿ ಆಗಿದೆಯಾ? ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಯುಗ ಪುರುಷರ ಕೊರತೆ ಕಾಣಿಸ್ತಾ ಇದೆಯಾ ಈಗ? ಅಂಬೇಡ್ಕರ್ ಹೇಳಿದ್ರಲ್ಲ, ಬಿ ಎಜುಕೇಟೆಡ್, ಬಿ ಆರ್ಗನೈಸ್, ಬಿ ಅಜಿಟೇಟೆಡ್. ಬಿಡತಿಯ ಟೌನ್ಶಿಪ್ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಿಶೋರ್ ಅದ್ರ ಪರವಾಗಿ ನಿಲ್ತಾರ ಅಥವಾ ರೈತರ ಪರವಾಗಿ ನಿಲ್ತಾರ? ಖಂಡಿತ ರೈತ ಪರವಾಗಿ ನಿಲ್ತೇನೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು. ರಾಜಕೀಯ ಮಾನ ಮರೆಯಲ್ಲದೆ ನಿಜವಾದ ದೇಶದ್ರೋಹಿಗಳಂದ್ರೆ ಅವರೇ. ಅಲ್ಲ, ಅದನ್ನ ಅವರು ಚುನಾವಣಾ ತಂತ್ರಗಾರಿಕೆ ಅಂತಾರ. ಅವರು ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ. 21 ವಿದ್ಯಾರ್ಥಿಗಳು ತೀರಿದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದು ಕನಿಷ್ಠ ಸೌಜನ್ಯವನ್ನ ತೋರಿಸ್ಲಿಲ್ಲ. ಅಯೋಗ್ಯ, ಸಂವೇದನಾಹೀನ, ಕ್ರೂರ ಪ್ರಧಾನಿಗಳು. ಇಲ್ಲಿ ಭಾರತದಲ್ಲಿ ಮುಸ್ಲಿಮ್ರು ಭಯೋತ್ಪಾದಕರು ಅಂತ ದ್ವೇಷಿಸುವವರು ಇಸ್ರೇಲ್ ಯಾವ ಕಂಟ್ರಿ, ಅಲ್ಲಿ ಹೋಗಿ ತಪ್ಕೊಳ್ತಾರೆ ಇವರು. ಯಾವುದೇ ಪ್ರಪಂಚದ ಯಾವುದೇ ದೇಶಗಳಲ್ಲೂ ಇಷ್ಟು ಸುಳ್ಳುಕೋರ ಪ್ರಧಾನಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ತುಂಬಾ ಸುಳ್ಳುಕೋರ ಪ್ರಧಾನಿ, ಮಾತು ಸುಳ್ಳು. ಕಿಶೋರ್ ಅವರು ಈ ತರದೆಲ್ಲ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾತಾಡಿದ ಹಾಗೆ ಮಾತಾಡ್ತಿದಾರಲ್ಲ. ಇವ್ರು ಹಂಗೆ ಆಪರೇಷನ್ ಸಿಂಧೂರ್ ಅಂತ ಶುರು ಮಾಡ್ಬಿಟ್ಟು ಏನಾಯ್ತು ಕೊನೆಗೆ? ಕಾಂಗ್ರೆಸ್ನವರು ಮಾತನಾಡಿದ ಹಾಗೆ ಮಾತಾಡ್ತಿದಾರಲ್ಲ. ಇವರು ಕಾಂಗ್ರೆಸ್ ಪರವಾ, ಬಿಜೆಪಿ ವಿರುದ್ಧವಾ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ನೃತ್ಯ.